Hi guys, welcome back to Monu Creation YouTube channel. ಇಷ್ಟು ದಿವಸ ಬರೀ ಮಿನಿ ವ್ಲಾಗ್ಸ್ಗಳೇ ಆಯಿತು, ಲಾಂಗ್ ವೀಡಿಯೋಸ್ಗಳು ಹಾಕ್ತಾನೇ ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಡೈಲಿ ರೋಟೀನ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಎಕ್ಸಾಮ್ಸ್ಗಳು ರಿಸಲ್ಟ್ಸ್ಗಳೆಲ್ಲ ಬಂದಾದಮೇಲೆ ನಿಜವಾಗ್ಲೂ ಯಾವ ಥರ ಆಗಿದೆ ಅಂದರೆ ಫುಲ್ಲು ಫ್ರೀ ಆಫ್ ಮೈಂಡು, ಲೇಸಿನೆಸ್ ಎಲ್ಲ ಬಂದುಬಿಟ್ಟಿದೆ. ಇಷ್ಟು ದಿವಸ ಬರೀ ಎಕ್ಸಾಮ್ಸ್ ಓದೋದು ಅನ್ನೋದೇ ಇತ್ತು. ಈಗ ಸ್ವಲ್ಪ ಹೆಂಗಾಗಿದೆ ಅಂದರೆ ಒಂದು ಲಾಂಗ್ ಟೈಮ್ ಬ್ರೇಕ್ ಕೊಟ್ಟಂಗೆ ಆಗಿದೆ ಎಲ್ಲ ಸ್ಟೂಡೆಂಟ್ಸ್ಗೂ. ಯಾರ್ಯಾರೆಲ್ಲ ಸೆಕೆಂಡ್ PUC ಮುಗಿಸಿ ರಿಸಲ್ಟ್ಸಿಗೆ ವೆಯ್ಟ್ ಮಾಡ್ತಿದ್ರು, ಇಲ್ಲ ರಿಸಲ್ಟ್ಸ್ ಎಲ್ಲ ಬಂದಾದಮೇಲೆ ಕಾಲೇಜಸ್ಗಳನ್ನ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಬೋರಿಂಗ್ ವೆಕೇಷನ್ಸ್ ಅಂತ. ಈ ಮಧ್ಯೆ ನಾನಂತೂ ತುಂಬ ದಿವಸ ಆಯಿತು ಫುಡ್ ವ್ಲಾಗ್ಸ್ಗಳನ್ನ ಮಾಡೇ ಇಲ್ಲ ಅಂತ ಇವತ್ತು ಮಾಡ್ತಾಯಿದ್ದೀನಿ. ನೀವು ನನ್ನ ಮಿನಿ ವ್ಲಾಗ್ಸ್ಗಳಲ್ಲೆಲ್ಲ ನೋಡಿರ್ತೀರಾ, ಮಾಡಿರ್ತೀನಿ, ಅಡುಗೆ ಇದೆಲ್ಲ ಹಾಕಿರ್ತೀನಿ. ಅದೆಲ್ಲ ನಾನು ಮಾಡಿರಲ್ಲ, ನಮ್ಮಮ್ಮ ಮಾಡಿರ್ತಾರೆ, ಅದನ್ನು ನಾನು ಶೂಟ್ ಮಾಡಿರ್ತೀನಿ ಅಷ್ಟೇ. ಇವತ್ತು ಎಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಅವ್ರವ್ರ ಕೆಲಸಕ್ಕೆ ಹೊರಟರು. ಸೊ ನನ್ನ ಒಂದು ಡೈಲಿ ರೋಟೀನಲ್ಲಿ ಇವತ್ತು ಟೈಪಿಂಗ್ ಕ್ಲಾಸಿಗೆ ಹೋಗಬೇಕಾಗಿದ್ದು ನಾನೇ ರಜೆ ಹಾಕಿದ್ದೀನಿ. ಯಾಕಂದರೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಯಾಕಂದರೆ ಇಷ್ಟು ದಿವಸ ಬರೀ ಸಮ್ಮರ್ ನೋಡಿ ಇವಾಗ ಸ್ವಲ್ಪ ಕೂಲಾಗಿರೋದು ನೋಡಿ, ಒಳ್ಳೆ ಮಾನ್ಸೂನ್ ವೆದರ್ ಥರ ಫೀಲ್ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ನಾನೇನಾದರೂ ಅಡುಗೆ ಮಾಡೋಣ ಅಂತ ಇದ್ದೀನಿ. ಸದ್ಯಕ್ಕೆ ನನಗೆ ಅಷ್ಟೊಂದೇನ ಅಡುಗೆ ಬರಲ್ಲ. ಸ್ನ್ಯಾಕ್ಸ್ ಐಟಮ್ಸ್ ಮತ್ತು ಎಗ್ಗಲ್ಲಿ ಏನಾದರೂ ರೆಸಿಪಿ ಮಾಡಬೇಕು, ಮತ್ತು ಅದು ಇದು ಈಚೆ ಸಿಗೋದೆಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಟ್ರೈ ಮಾಡೋಣ. ಅಡುಗೆ ಅನ್ನೋ ಟಾಪಿಕ್ ಬಂದಾಗ ಎಲ್ಲ ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ, ಬಟ್ ಒಬ್ಬೊಬ್ರಿಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ ನನಗಂತೂ ಇನ್ವಾಲ್ವ್ಮೆಂಟ್ ಅಂತೂ ಒಂದು ನಯಾ ಪೈಸಾ ಅಂತೂ ಇಲ್ಲ. ನಮ್ಮಮ್ಮ ಅಂತೂ ಬೈತಾನೆ ಇರ್ತಾರೆ, ಅಡುಗೆ ಮಾಡೋದು ಕಲಿಬೇಕು, ಎಲ್ಲರೂ ಒಂದು ವಿದ್ಯೆನೇ ಅಂತ. ಬಟ್ ಅವ್ರು ಹೇಳೋ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ಅದು ಹೌದು, ಕಲಿಬೇಕು, ಮಾಡಬೇಕು ಅನ್ನೋದು ಒಂದಿರುತ್ತೆ. ಅದಾದಮೇಲೆ ಅದ್ರ ಕಡೆ ಹೋಗೋದೇ ಇಲ್ಲ. ಸೊ ಅಡುಗೆ ಅನ್ನೋ ಐಟಮ್ಸ್ಗಳು ಬರಲ್ಲ, ಬಟ್ ಸ್ನ್ಯಾಕ್ಸ್ ಐಟಮ್ಸ್ ಯಾರಿಗೆ ಬರಲ್ಲ? ಎಲ್ಲರೂ ಇಷ್ಟಪಡ್ತಾರೆ. ಅದನ್ನು ಒಂದು ಸಲ ನೋಡಿದ ತಕ್ಷಣ ಅದು ಮೈಂಡಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿರುತ್ತೆ. ಎಷ್ಟೇ ಸರಿ ರೀಕಾಲ್ ಮಾಡಿದ್ರು ಮಾಡಿ ಟ್ರೈ ಮಾಡ್ಬೋದು. ಸೊ ಇವತ್ತು ಮಧ್ಯಾಹ್ನದ ಫುಡ್ಡಿಗೆ ಏನಾದರೂ ಮಾಡೋಣ. ಟೈಮ್ ಇವಾಗ ಎಷ್ಟು ಗೊತ್ತಾ, 2:45 ಆಗ್ತಾ ಬರ್ತಾಯಿದೆ. ನಾನು ಒಂದು ಅರ್ಧ ಅವರ್ ಆದರೂ ಅಡುಗೆ ಮಾಡ್ತೀನಿ. ಅಷ್ಟರಲ್ಲಿ 3:45 ಅಪ್ರಾಕ್ಸಿಮೇಟಾಗಿ ಆಗಿರುತ್ತೆ. ಅಲ್ಲಿವರೆಗೂ ಇದ್ದರೆ ನಾನು ಹೊಟ್ಟೆ ಅಂತೂ ಕೇಳಲ್ಲ. ಸೊ ಲೆಟ್ ಗೆಟ್ ಇನ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಮಿಸ್ ಮಾಡ್ದಲೇ ಎಲ್ಲರೂ ಈ ವಿಡಿಯೋಗಳನ್ನ ನೋಡಿ. ಓಕೆ, ನಿಮ್ಮ ಸಪೋರ್ಟ್ ನನಗಂತೂ ತುಂಬಾ ಮುಖ್ಯ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ತುಂಬ ಯೋಚನೆ ಮಾಡಿ ಒಂದು ಈಸಿಯಾಗೂ ಇರಬೇಕು, ಪಟ್ ಅಂತ ಆಗೋ ಥರನೂ ಇರಬೇಕು, ಆ ಥರ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಇದ್ದೀನಿ. ಎಗ್ ಕರಿ ಅಂತಲೂ ಹೇಳ್ಬೋದು, ಎಗ್ ಮಸಾಲ ಅಂತಲೂ ಹೇಳ್ಬೋದು. ಇದಕ್ಕೆ ಯಾವುದಾದ್ರೂ ನೇಮ್ ಕೊಟ್ಕೊಳ್ಳಿ, ಬಟ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗಿದೆ ನಮ್ಮ ಅಡುಗೆ ಮನೆ. ಇವಾಗ ಎಗ್ ಕರಿ ಇಲ್ಲ ಎಗ್ ಮಸಾಲ ಅಂತ ಹೇಳಿದ್ನಲ್ಲ, ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕಟ್ ಮಾಡಿಟ್ಕೊಳ್ಳೋಣ ಬನ್ನಿ. ಓಕೆನಾ? ನನಗೆ ಅಡುಗೆ ಮಾಡೋದೇನು ಅನಿಸಲ್ಲ, ಬಟ್ ಈ ತರಕಾರಿ ಹೆಚ್ಚೋದಂತೂ ನನ್ನ ಮೋಸ್ಟ್ ಇರಿಟೇಟಿಂಗ್ ಒಂದು ಜಾಬು. ಅಡುಗೆ ಮಾಡಬೇಕು ಅಂದರೆ ನನಗೆ ತರಕಾರಿ ಹೆಚ್ಚೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಅಡುಗೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಈ ಥರ ವಿಯರ್ಡ್ ಕಾಂಬಿನೇಷನ್ನು ಕೆಲವೊಬ್ರಿಗೆ ಮಾತ್ರ ಬರುತ್ತೆ ಅನಿಸುತ್ತೆ, ಅದರಲ್ಲಿ ನಾನು ಒಬ್ಬಳು. ಓಕೆನಾ? ಸೊ ಲ್ಯಾಗ್ ಮಾಡ್ದಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಏನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಅದನ್ನೆಲ್ಲನೂ ಹೆಚ್ಚಿಟ್ಕೊಡಿ. ಓಕೆನಾ? ಈಗ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲಾನ ಹಾಕಿ ಎಗ್ಗನ್ನ ಎರಡೂ ಕಡೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸಿದ್ದೆ ನೋಡಿ, ಅದನ್ನೆಲ್ಲನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಹುರ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಎಲ್ಲ ಪುಡಿಗಳನ್ನೂ ಆ್ಯಡ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಅಷ್ಟು ನೀರನ್ನು ಹಾಕೊಂಡು ಅದಾದಮೇಲೆ ಹುರ್ಕೊಂಡಿರೋ ಎಗ್ಗನ್ನ ಹಾಕ್ಬಿಟ್ಟು ರೆಡಿ.
रब दिखता है यारा, मैं क्या करूं, सजदे सर झुकता है यारा। ನೋಡಿದ್ರಲ್ಲ, ಈ ಥರ ಇತ್ತು ನನ್ನ ರೆಸಿಪಿ. ಅದನ್ನು ನೀವು ಅನ್ನದ ಜೊತೆನೂ ತಿನ್ಬೋದು, ಚಪಾತಿ, ನೀರು ದೋಸೆ, ದೋಸೆ, ರೊಟ್ಟಿ ಯಾವುದ್ರ ಜೊತೆನಾದರೂ ಕಾಂಬಿನೇಷನ್ ಆಗಿ ಟ್ರೈ ಮಾಡ್ಬೋದು. ಪರಾಟಾಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಇವಾಗ ನಾನು ಅದನ್ನು ಅನ್ನದ ಜೊತೆ ಪೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಓಕೆ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೊಟ್ಟೆ ಹಸಿತಾ ಇದೆ ಬ್ರೋ, ಊಟ ಕೂಡ ಮಾಡಬೇಕು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಮೆಸೇಜ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ನಿಮ್ಮ ಸಪೋರ್ಟ್ ಎಷ್ಟು ಸಿಗುತ್ತೋ ಅದು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಲೈಕ್, ಕಮೆಂಟ್, ಶೇರ್, ಫಾಲೋ, ಸಬ್ಸ್ಕ್ರೈಬ್ ನಮ್ಮ ಮಾತ್ರ ಮರಿಬೇಡಿ ಅಂತ ಕೇಳ್ಕೊತಾ, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.